a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಭದ್ರಾವತಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಅಕ್ರಮದ ಆರೋಪದಡಿಯಲ್ಲಿ ಲೋಕಾಯುಕ್ತಕ್ಕೆ ನೀಡಲಾಗಿರುವ ದೂರಿನ ಬಗ್ಗೆ ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸೂಡಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸುಂದರೇಶ್, ಅಕ್ರಮ ನಡೆದಿರುವ ಆರೋಪದ ಮೇಲೆ ಲೋಕಾಯುಕ್ತಕ್ಕೆ ದೂರು ನೀಡಿರುವುದು ನನ್ನ ಗಮನಕ್ಕೆ ಬಂದಿದೆ. ದೂರುದಾರರು ಅಕ್ರಮ ನಡೆದಿದೆ ಎಂದು ಹೇಳುತ್ತಿರುವುದು ಕಾಮಗಾರಿಗಳು ನಾನು ಅಧಿಕಾರ ವಹಿಸಿಕೊಳ್ಳುವ ಮೊದಲಿನ ಕಾಮಗಾರಿಗಳು. ನಾನು ಅಧಿಕಾರಕ್ಕೆ ಬಂದಾಗ ಆ ಕಾಮಗಾರಿಗಳು ಅರ್ಧಕ್ಕೆ ಮುಗಿದು ಹೋಗಿತ್ತು. ಸದ್ಯ ಈಗಿರುವ ವ್ಯವಸ್ಥೆಯಲ್ಲಿ ಅಕ್ರಮ ಎಸಗುವುದು ಅಷ್ಟು ಸುಲಭದ ಮಾತಲ್ಲ. ಎಲ್ಲವೂ ದಾಖಲೆಗಳಾಗಿ ಇರುತ್ತದೆ. ಒಂದು ಆಟೋ ನಿಲ್ದಾಣ ಕಾಮಗಾರಿಗೆ 25 ಲಕ್ಷ ಎಂದು ಹೇಳಿದ್ದಾರೆ. ಇದರಲ್ಲಿ 4-5 ಆಟೋ ನಿಲ್ದಾಣದ ಕಾಮಗಾರಿಗೆ 25 ಲಕ್ಷ ಎಂದು ಇರುತ್ತದೆ. ಈ ಬಗ್ಗೆ ಹೊರಗಿನವರಿಗೆ ಗೊಂದಲ ಮೂಡಿಸುತ್ತಿದ್ದಾರೆ. ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ನೀಡಿರುವ ಹೇಳಿಕೆಗೆ ನನ್ನ ಸಹಮತ ಇದೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ. ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ಪಾರ್ಕ್ಗಳ ಕಾಮಗಾರಿಗಳನ್ನು ಮಾತ್ರ ಮಾಡಿದ್ದೇನೆ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿರುವ ಕಾರಣ ಅವರೇ ತನಿಖೆ ನಡೆಸುತ್ತಾರೆ ಎಂದು ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಸುಂದರೇಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನ ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812826730 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081912601111 ಅಥವಾ 260222. ಮಾಡಿದಾರೆ ಗೊತ್ತು ನಂಗೆ. ಅದು ನಾನು ಬರೋಕ್ಕಿಂತ ಮುಂಚೆನೆ ವರ್ಕ್ ಆಗಿ ನಾನು ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ಮುಗಿದೋಗಿದ್ದು, ಅರ್ಧ ಪ್ರಗತಿ ಹಂತದಲ್ಲಿ ಇತ್ತು. ಆಮೇಲೆ ಅದು ಅಲ್ಲಿ ಯಾರು ದೂರು ಕೊಟ್ಟಿದಾರಲ್ಲ ಅವರು ಕೂಡ ಇಲ್ಲಿ ಗುತ್ತಿಗೆದಾರರಾಗಿ ಅವರೆಲ್ಲ ಕೆಲಸ ಮಾಡ್ತಿದ್ದರು. ಆ ಇಂಜಿನಿಯರು ಅವ್ರಗಳಿಗೆ ಏನ್ ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ನಂಗೆ. ಅದೆಲ್ಲ ಅವರು ಅದನ್ನ ನಮ್ಮ ಹತ್ರನೂ ಕಂಪ್ಲೇಂಟ್ ಮಾಡಿದ್ರು. ನಾವು ಎನ್ಕ್ವೈರಿ ಮಾಡ್ತಿದ್ವಿ. ಬಟ್ ಅವರು ಲೋಕಾಯುಕ್ತಕ್ಕೆ ಮಾಡಿರೋದ್ರಿಂದ, ಲೋಕಾಯುಕ್ತದಲ್ಲಿ ಆ ಕೆಲಸ ಇರೋದ್ರಿಂದ ನಾವೇನು ಮಾಡಕ್ ಬರೋದಿಲ್ಲ. ಇಲ್ಲ, ಅದು ಏನಾದ್ರು ಗೊತ್ತಾ, ಈಗ ಹೊರಗಡೆ ಆರೋಪ ಮಾಡೋದು ಬೇರೆ. ನೀವು ಈಗ ರೆಕಾರ್ಡ್ ಲೆಕ್ಕದಲ್ಲಿ ಈಗಾಗಲೇ ಆ ರೀತಿ ಯಾವ್ದು ಮಾಡಕ್ಕಾಗಲ್ಲ. ನನಗೆ ಒಂದು 10 ಲಕ್ಷ ರೂಪಾಯಿ ಕೆಲಸ ಕೊಡಿಸ್ಕೊಂಡು ನನ್ನ ಕೈಲಿ ಇಲ್ಲಿವರೆಗೂ ಆಗಿಲ್ಲ. ಯಾಕಂದ್ರೆ ಈ ಟೆಂಡರಿಂಗ್ ಅದು ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರವಾಗಿ ನಡೀತಕ್ಕಂಥದ್ದು. ಅದಕ್ಕೆ ಹೇಳೋರು ಕೇಳೋರು ಬಹಳ ಜನ ಇದ್ದಾರೆ. ಆಯುಕ್ತರಿಗೆ, ಡಿಸಿಗೆ, ಆಮೇಲೆ PWD SCಗೆ ಸೇರಿದಂಗೆ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದಾರೆ. ಕೊಟ್ಟಿಲ್ವಾ? ನೋಡ್ರಿ ಅದೇ ಹೇಳೋದು. ಈಗ ಹೊರಗಡೆ ಕನ್ಫ್ಯೂಸ್ ಹೆಂಗಾಗುತ್ತೆ ಅಂದ್ರೆ, ಆಟೋ ಸ್ಟ್ಯಾಂಡಿಗೆ 20 ಲಕ್ಷ 25 ಲಕ್ಷ ಹಾಕಿದೆ ಅಂತ. ಅದು ಹಂಗಲ್ಲ. ಅದು 4-5 ಏರಿಯಾದ ಆಟೋ ಸ್ಟ್ಯಾಂಡ್ಗಳನ್ನ ಕ್ಲಬ್ ಮಾಡಿ ಒಂದು ಟೆಂಡರ್ ಆಗೋದು. ಒಂದೊಂದು ಆಟೋ ಸ್ಟ್ಯಾಂಡ್ಗೆ ಕೆಲವು ಕಡೆ 3 ಲಕ್ಷ ಆಗುತ್ತೆ, ಲೆಂತ್ ಜಾಸ್ತಿ ಇದ್ರೆ 4 ಲಕ್ಷ ಆಗುತ್ತೆ. ಆತರ ಮಾಡಿರೋದು. ಈ ಹೊರಗಡೆ ನೀವ್ ಏನ್ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಹಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಈಗೆಲ್ಲ ಅದೆಲ್ಲ ಹೋಯ್ತು ಕಾಲ, ಅದೆಲ್ಲ ಹೋಯ್ತು. ಈಗಾಗಲೇ ಅಧ್ಯಕ್ಷರ ಕಾಲದಲ್ಲಿ ಆದವ್ರು ನನ್ಗೆ ತೊಂದರೆ ಇಲ್ಲ, ಯಾರು ಬೇಕಾದ್ರೆ ಇಟ್ಕೊಳ್ಳಿ. ನಾನ್ ಬಂದ್ಮೇಲೆ ಮಾಡಿರ್ತಕ್ಕಂಥದ್ದು ಬರೀ ಪಾರ್ಕ್ಗಳು ಮಾತ್ರ. ಅದು ಕೂಡ ಪಾರ್ಕ್ಗಳಲ್ಲಿ ನಿವಾಸಿಗಳು ಅವರೇ ನಿಂತ್ಬಿಟ್ಟು ಕೆಲಸ ಮಾಡಿಸ್ಕೊಂಡಿದ್ರೆ ವಿತ್ ಎಸ್ಟಿಮೇಟ್ ಬೇಕಾದ್ರೆ. ಅದೇ ಅದು ಆರೋಪ ಇದೆ. ಲೋಕಾಯುಕ್ತದಲ್ಲಿ ಇದೆಯಲ್ಲ ನೋಡ್ರಿ. ಇಲ್ಲಿ ನಮ್ಗಿರ್ತಕ್ಕಂಥ ಪವರ್ ದಯವಿಟ್ಟು ಹೇಳ್ಬಿಡ್ತೀನಿ ಕೇಳಿ. ನಾವು ಆಕ್ಷನ್ ಪ್ಲಾನ್ ಮಾಡಿ ಬಡ್ಜೆಟ್ ಅಪ್ರೂವಲ್ ಆದ ಕೂಡಲೇ ವರ್ಕ್ ಜನಗಳ ಏನ್ ಸಾರ್ವಜನಿಕ ಅಪ್ಲಿಕೇಶನ್ ಮೇಲೆ ವರ್ಕ್ ಇಂತಿಂತವ್ ಮಾಡಕ್ಕೆ ನಾವೊಂದಿಷ್ಟು ಆದ್ಯತೆ ಕೊಡ್ತೀವಿ. ಇಲ್ಲಿ ಇರ್ತಕ್ಕಂಥ ಶಾಸಕರು, ವಿಧಾನ ಪರಿಷತ್ ಎಲ್ಲರೂ ಕೊಡ್ತಾರೆ. ಅದೆಲ್ಲ ಸೇರಿ ಕ್ಲಬ್ ಮಾಡಿ ನಾವು ಒಪ್ಪಿಗೆ ಕೊಡ್ತಕ್ಕಂಥದ್ದು ನಮ್ ಕೆಲಸ.
ಅದಾದ್ಮೇಲೆ ಎಕ್ಸಿಕ್ಯೂಷನ್ ಇರ್ಬೋದು, ಟೆಂಡರ್ ಕರೆಯೋ ಸಿಸ್ಟಮ್ ಇರ್ಬೋದು, ವರ್ಕ್ ಆರ್ಡರ್ ಕೊಡೋದು ಇರ್ಬೋದು, ಇದೆಲ್ಲ ಅಧಿಕಾರಿಗಳು. ಅದಕ್ಕೆ ನಿಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರೆ, AW ಇದ್ದಾರೆ, PW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಈಗ DC ಅಷ್ಟಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಎಲ್ಲವೂ ಕೂಡ ಮ್ಯಾನ್ಯುಯಲ್ ನೀವು ಟೆಂಡರ್ನ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅಲ್ಲಿ ಕಳಿಸಿ, ಮತ್ತೆ ಅದನ್ನ ಆನ್ಲೈನ್ ಅಲ್ಲಿ DTS ಮಾಡಿ 4-10 ಸರ್ತಿ ಹೋಗ್ಬರುತ್ತೆ. ದಿನೇಶ್ ಇದ್ದಾಗ ಅವ್ರಿಗೆ ಕ್ಲಾಶ್ ಆಗಿದೆ. ಈಗ ದಿನೇಶ್ ಆದ್ರೇನು ನನ್ನ ಮಾವ ಆದ್ರೇನು ಯಾರು ತಪ್ಪು ಮಾಡಿದ್ರು ಹೋಗ್ಲಿ. ಈಗ ಪ್ರಸನ್ನರ್ ಏನ್ ಹೇಳ್ಯಾರ ಅದಕ್ಕೆ ನಂದು ಸಹಮತ ಇದೆ. ಕೇಳಿಲ್ಲ, ಒಂದ್ ನಿಮಿಷ ಹೇಳ್ತೀನಿ, ಕೇಳಿಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಈಗ ವರ್ಕ್ ಅಲ್ಲಿ ಲೋಪದೋಷ ಆಗಿದ್ರೆ, ಒಂದು ಬಹುಶಃ ಬೋಗಸ್ ಬಿಲ್ ಅವ್ನು ಬರ್ದಿದ್ರೆ ಹೋಗ್ಲಿ ಬಿಡಿ, ಮನೆಗೆ ಅವನಿಂದ ರಿಕವರಿ ಮಾಡ್ಲಿ, ನಾವು ಒಪ್ಪಿಗೆ ಇದೆಯಲ್ಲ. ಈಗ ಏಜೆನ್ಸಿಗ ಲೋಕಾಯುಕ್ತರಿಗೆ ಕೊಟ್ಟ್ಯಾರ, ಇವರು ಕೊಟ್ಟಾಗ ಅವ್ರು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಾಗ ತಪ್ಪಿತಸ್ಥರು ಯಾರಿದ್ರು ಅವರಿಂದ ರಿಕವರಿ ಮಾಡ್ಲಿ. ಪ್ರಾಧಿಕಾರಕ್ಕೆ ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು. ಇದು ಪ್ರಾಧಿಕಾರದಲ್ಲಿ ನೀವು ಲಾಸ್ ಮಾಡೋಕ್ಕಾಗಿ ಇನ್ನೊಂದು ಮಾಡೋಕ್ಕಾಗಿ ಇರೋದಲ್ಲ. ಇದು ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಆಗ್ಬೇಕು, ಅದಕ್ಕೆ ಕ್ವಾಲಿಟಿ ವರ್ಕ್ ಆಗ್ಬೇಕು, ಎಲ್ಲದೂ ಆಗ್ಬೇಕು. ಅದಕ್ಕೆ ಏಜೆನ್ಸಿಗಳಿದ್ದಾವೆ ಈಗಾಗಲೇ, ಊರುಗಳನ್ನ ಥರ್ಡ್ ಪಾರ್ಟಿ ಏಜೆನ್ಸಿ ಎಲ್ಲವೂ ಇದಾವೆ. ಅವೆಲ್ಲ ನಾವ್ ಯಾರು ತಲೆ ಹಾಕೋದಿಲ್ಲ. ಯಾಕೆಂದ್ರೆ ಯಾರ್ದಿಂದ ದೂರ ಬಂದ್ರೆ ಇಂಜಿನಿಯರಿಂಗ್ ಕರೆದು ಸ್ಪಾಟಿಗೆ ಹೋಗಿ ನೋಡಿ ಏನಾಗಿದೆ ನೀವು ಮಾಡಿ, ಇಲ್ಲಾಂದ್ರೆ ಕ್ರಮ ತಗೊಳ್ತೀವಿ ಅಂತೀವಿ. ಅದೇನಾಗಿದೆ, ಈಗಾಗಲೇ ಲೋಕಾಯುಕ್ತದಲ್ಲಿ ಇರೋದ್ರಿಂದ ನಾವ್ಯಾರು ಅದಕ್ಕೆ ಹಸ್ತಕ್ಷೇಪ ಮಾಡಕ್ ಬರೋದಿಲ್ಲ. ಅವ್ರು ಡೀಟೇಲ್ಸ್ ಆಗಿ ಎನ್ಕ್ವೈರಿ ಮಾಡ್ತಾರೆ. ಈಗ ಒಂದು ವರ್ಷ ಬೋಗಸ್ ಬಿಲ್ ಬರ್ದಿಯಾರ, ಅಥವಾ 400ಕ್ಕೆ 1000ಕ್ಕೆ 400 ಮಾಡ್ಯಾರೋ, ಎಲ್ಲರೂ ಅಲ್ಲಿ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದಾಗ ತಪ್ಪಿತಸ್ಥ ಯಾರ್ಯಾರಿದ್ದಾರೆ, ಹಣದ ಏನಾದ್ರು ಗೋಲ್ಮಾಲ್ ಆಗಿದ್ರೆ ಅವ್ರಿಗೆ ರಿಕವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದ್ರಲ್ಲಿ ಯಾವುದೇ ನಾನು ಅದನ್ನ ಅಲ್ಲಗಳೇ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಹೇಳಿ